ಕೇಂದ್ರ ಬಜೆಟ್ ದಿನಾಂಕವನ್ನ ಮುಂದೂಡುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ವಕೀಲ ಮನೋಹರ್ ಲಾಲ್ ಶರ್ಮಾ ಸಲ್ಲಿಸಿದಂತಹ ಅರ್ಜಿ ತಿರಸ್ಕೃತಗೊಂಡಿದೆ. ವರ್ಮಾ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಸದ್ಯ ಸುಪ್ರೀಂ ಕೋರ್ಟ್ ಈಗ ತಿರಸ್ಕರಿಸಿದೆ. ಈ ಮುಖಾಂತರವಾಗಿ ಫೆಬ್ರವರಿ 1ರಂದೇ ನಿಗದಿಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಇದು ಈ ಬಾರಿ ಬೇಗನೆ ಬಜೆಟ್ ಮಂಡಿಸ್ತಾ ಇರುವಂತಹದ್ದು. ಆದ್ರೆ ಪಂಚರಾಜ್ಯ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 1ರಂದು ಏನು ನಿಗದಿಯಂತೆ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಲಾಗಿತ್ತು. ಆ ಡೇಟ್ ನಂದು ಬಜೆಟ್ ಮಂಡನೆ ಆಗಬಾರದು ಅಂತ ಹೇಳಿ ಬಹಳಷ್ಟು ಒತ್ತಾಯ ಕೇಳಿ ಬಂದಿತ್ತು. ಅದ್ರ ಜೊತೆಗೇನೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಕಾರಣ ಅಂತಂದ್ರೆ ಪಂಚರಾಜ್ಯ ಚುನಾವಣೆ ಆ ನಂತರದಲ್ಲಿ ಡಿಕ್ಲೇರ್ ಆಗಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಮುಂಚೆನೆ ಫೆಬ್ರವರಿ 1ರಂದೇ ನಾವು ಬಜೆಟ್ ಮಂಡಿಸ್ತೀವಿ ಅಂತ ಬಹಳ ಹಿಂದೆನೆ ಸ್ಪಷ್ಟಪಡಿಸಿದ್ದರು. ಆದ್ರೆ ಆ ನಂತರದಲ್ಲಿ ಪಂಚರಾಜ್ಯ ಚುನಾವಣೆ ಘೋಷಣೆಯಾದಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನ ಫೆಬ್ರವರಿ ಸಂದರ್ಭದಲ್ಲಿ ಅಥವಾ ಫೆಬ್ರವರಿ 1ರಂದು ಮಂಡಿಸಬಾರದು. ಪಂಚರಾಜ್ಯ ಚುನಾವಣೆ ಆದ್ಮೇಲೆ ಬಜೆಟ್ ಅನ್ನ ಮಂಡಿಸಬೇಕು ಅಂತೇಳಿ ವಿಪಕ್ಷಗಳು ಕೂಡ ಒತ್ತಾಯ ಪಡಿಸಿದ್ವು. ಕೇಂದ್ರ ಸರ್ಕಾರ ಒಪ್ಪಿರಲಿಲ್ಲ. ಈ ಕಾರಣಕ್ಕಾಗಿಯೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಈಗ ಆ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಈ ಮುಖಾಂತರವಾಗಿ ಫೆಬ್ರವರಿ 1ರಂದೇ ಬಜೆಟ್ ಮಂಡಿಸುವುದು ಪಕ್ಕಾ ಆಗಿದೆ. ಸೊ ಕೇಂದ್ರದ ಬಜೆಟ್ ಮತದಾರರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವ ಬೀರೋದಿಲ್ಲ. ಕೇಂದ್ರದ ಬಜೆಟ್ ದಿನಾಂಕದ ಬಗ್ಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ನೀಡಿದೆ, ಹೇಳಿಕೆಯನ್ನ ನೀಡಿದೆ. ಈ ರೀತಿಯಾಗಿ ವಜಾಗೊಳಿಸುವಂತಹ ಸಂದರ್ಭದಲ್ಲಿ ಬಜೆಟ್ ದಿನಾಂಕವನ್ನ ಪ್ರಶ್ನಿಸಿದ್ದಂತಹ PIL ಅನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿಲ್ಲ. ಕೇಂದ್ರ ಬಜೆಟ್ ಮಂಡನೆ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಇದೇ ತೀರ್ಪು ಅಂತಿಮ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳಿದೆ. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಈಗ ಇದೇ ತೀರ್ಪು ಅಂತಿಮ ಅಂತನೂ ಕೂಡ ಹೇಳಿದೆ. ಯಾಕಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಬಹಳಷ್ಟು ವಿಪಕ್ಷಗಳಿಗೆ ಸಂಬಂಧಪಟ್ಟಂತಹ ಸದಸ್ಯರು ಮನವಿಯನ್ನ ಮಾಡಿಕೊಂಡಿದ್ದರು. ಅದರ ಜೊತೆಗೇನೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸಿದಂತಹ ಕಾರಣದಿಂದಾಗಿ ಕೇಂದ್ರ ಚುನಾವಣಾ ಆಯೋಗ ಕೂಡ ಸುಪ್ರೀಂ ಕೋರ್ಟ್ನ ನಿಲುವು ಏನಿರಬಹುದು ಅನ್ನುವಂಥದ್ದನ್ನು ಎದುರು ನೋಡ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುವಂತಹ ಕಾರಣದಿಂದಾಗಿ ಈಗ ಸುಪ್ರೀಂ ಕೋರ್ಟ್ನ ತೀರ್ಪೇ ಅಂತಿಮ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗ ಕೂಡ ಹೇಳಿದೆ. ಈ ಕಾರಣದಿಂದಾಗಿ ಅಥವಾ ಈ ಒಂದು ಬೆಳವಣಿಗೆಯಿಂದಾಗಿ ಬಜೆಟ್ ಅನ್ನ ಫೆಬ್ರವರಿ 1ರಂದೇ ಮಂಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಸದ್ಯ ಇಲ್ಲ. ವಕೀಲ ಮನೋಹರ್ ಲಾಲ್ ಶರ್ಮಾ ಅವರು ಸಲ್ಲಿಸಿದಂತಹ ಅರ್ಜಿ ಇದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಪಂಚರಾಜ್ಯ ಚುನಾವಣೆ ಇರುವಂತಹ ಕಾರಣದಿಂದಾಗಿ ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಘೋಷಿಸುವಂತಹ ಕೆಲ ಯೋಜನೆಗಳು ಅದು ಚುನಾವಣೆಯ ಹಿತದೃಷ್ಟಿಯಿಂದ ಅಥವಾ ಚುನಾವಣೆ ಮೇಲೆ ಕಣ್ಣಿಟ್ಟು ಕೇಂದ್ರ ಸರ್ಕಾರ ಘೋಷಿಸುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಅನ್ನ ಪಂಚರಾಜ್ಯ ಚುನಾವಣೆಯ ಮುಂಚೆನೆ ಮಂಡಿಸಬಾರದು ಅಂತ ಹೇಳಿ ತೀರ್ಪು ಕೊಡಬೇಕು ಅಥವಾ ಒಂದು ಸೂಚನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ PIL ನ ಸಲ್ಲಿಸಲಾಗಿತ್ತು. ಆದ್ರೆ ಆ PIL ಈಗ ವಜಾಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಸುಪ್ರೀಂ ಕೋರ್ಟ್ ಈಗ ವಜಾಗೊಳಿಸುವಂತಹ ಸಂದರ್ಭದಲ್ಲಿ PIL ವಜಾಗೊಳಿಸುವಂತಹ ಸಂದರ್ಭದಲ್ಲಿ ಏನಂತ ಹೇಳಿ ಮನಗಾಣ್ತು ಈ ಕೇಂದ್ರ ಬಜೆಟ್ ಈಗ ಒಂದು ತಿಂಗಳು ಮುಂಚೆನೆ ಮಂಡಿಸ್ತಾ ಇರುವಂತಹ ವಿಚಾರವಾಗಿ ಚಂದ್ರಮೋಹನ್? ಹೌದು ಮಲ್ತೇಶ್, ಈಗ ಫೆಬ್ರವರಿ 1ರಂದೇ ಕೇಂದ್ರದ ಸಾಮಾನ್ಯ ಬಜೆಟ್ ಮತ್ತು ರೈಲ್ವೆ ಬಜೆಟ್ ಅನ್ನ ಒಂದೇ ದಿನ ಮಂಡಿಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡು ದಿನಾಂಕವನ್ನು ಕೂಡ ಪ್ರಕಟಿಸಿದೆ. ಆದ್ರೆ ಈಗ 5 ರಾಜ್ಯಗಳ ಚುನಾವಣೆ ಘೋಷಣೆ ಆಗಿರೋ ಸಂದರ್ಭದಲ್ಲಿ ಕೇಂದ್ರ ಬಜೆಟ್ ಅನ್ನ ಮಂಡಿಸೋದ್ರಿಂದ ಇದು 5 ರಾಜ್ಯದ ಮತದಾರರ ಮೇಲೆ ಪ್ರಭಾವವನ್ನ ಬೀರುತ್ತೆ. ಮತದಾರರಿಗೆ ಬಜೆಟ್ ನ ಮೂಲಕ ಕೆಲವೊಂದು ಆಮಿಷಗಳನ್ನು ಕೂಡ ಕೇಂದ್ರ ಸರ್ಕಾರ ಒಡ್ಲಿಕ್ಕೆ ಸಾಧ್ಯ ಇದೆ. ಈ ಕಾರಣಕ್ಕಾಗಿ ಬಜೆಟ್ ಮಂಡನೆಗೆ ಅವಕಾಶ ಕೊಡಬಾರದು. ಈ ಹಿಂದೆ ಪಂಚರಾಜ್ಯಗಳ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ 2012ರಲ್ಲಿ ಕೇಂದ್ರದ ಬಜೆಟ್ ಮಂಡನೆಯನ್ನೇ ಮುಂದೂಡಲಾಗಿತ್ತು. ಅದೇ ರೀತಿ ಈಗಲೂ ಕೂಡ ಕೇಂದ್ರ ಬಜೆಟ್ ಮಂಡನೆಯನ್ನ ಮುಂದೂಡಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿದೆ. ಬಜೆಟ್ ಅನ್ನ ಮಂಡಿಸೋದ್ರಿಂದ ಮತದಾರರ ಮೇಲೆ ಯಾವುದೇ ಪ್ರಭಾವವನ್ನ ಬೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಬಜೆಟ್ ದಿನಾಂಕವನ್ನ ಮುಂದೂಡುವಂತೆ ನಾವು ಆದೇಶ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ನೀಡಿದೆ. ಇದರಿಂದಾಗಿ ಈಗ ಕೇಂದ್ರ ಸರ್ಕಾರಕ್ಕೆ ನಿಗದಿಯಂತೆ ಫೆಬ್ರವರಿ 1ರಂದೇ ಕೇಂದ್ರ ಬಜೆಟ್ ಮಂಡನೆಯ ಹಾದಿ ಸುಗಮವಾಗಿದೆ. ಮತ್ತೊಂದು ಕಡೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕೂಡ ವಿಷಯದಲ್ಲಿ ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಹೀಗಾಗಿ ಈಗ ಕೇಂದ್ರ ಚುನಾವಣಾ ಆಯೋಗ ಕೂಡ ಬಜೆಟ್ ಮಂಡನೆಯನ್ನ ತಡೆಯಲಿಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಬಜೆಟ್ ಮಂಡನೆಯನ್ನು ತಡೆಯಲಿಕ್ಕೆ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ. ಸಲ್ಲಿಸಿದಂತಹ PIL ಅನ್ನು ಕೂಡ ವಜಾಗೊಳಿಸಿದೆ. ಇದರಿಂದಾಗಿ ಈಗ ಕೇಂದ್ರದ ಬಜೆಟ್ ಮಂಡನೆಯ ಹಾದಿ ಸುಗಮವಾಗಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.